ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ನೋಡೋದಾದ್ರೆ, ಇಲ್ಲಿ ನಿಮ್ಮ ಇಬ್ಬರ ಪರ್ಸನಾಲಿಟೀಸ್ ಡಿಫ್ರೆನ್ಸ್ ಆಗಿದೆ ಆ್ಯಂಡ್ ಇಬ್ಬರ ಒಂದು ಮೈಂಡ್‌ಸೆಟ್ ಡಿಫ್ರೆಂಟ್ ಆಗಿದೆ. ಹೀಗಾಗಿ ಇಬ್ಬರ ಮಧ್ಯೆ ಕಾನ್ಫ್ಲಿಕ್ಟ್ಸ್ ತುಂಬ ಬರ್ತಾ ಇದೆ ಅಂತ ಹೇಳಬಹುದು. ನೀವು ತುಂಬ ಲಾಜಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ಆಗಿದ್ದೀರಾ ಆ್ಯಂಡ್ ಈ ವ್ಯಕ್ತಿ ತುಂಬಾನೇ ಎಮೋಷ್ನಲ್ ಆಗಿ ಯೋಚನೆ ಮಾಡ್ತಾರೆ. ಎಲ್ರನ್ನೂ ನಂಬ್ತಾರೆ, ಎಲ್ರನ್ನೂ ನಂಬಿ ಮೋಸ ಹೋಗ್ತಾರೆ ಆ್ಯಂಡ್ ಮನಸ್ಸಲ್ಲೇ ಯಾವಾಗ್ಲೂ ಪ್ರೀತಿನ ಇಟ್ಕೊಂಡಿದ್ದಾರೆ. ಯಾವುದನ್ನೂ ನಿಮ್ಮವರೆಗೂ ಹೇಳ್ಕೊಳ್ಳೋದಿಲ್ಲ. ಸೊ ಕಮ್ಯುನಿಕೇಟ್ ಮಾಡೋದಿಲ್ಲ, ಎಲ್ಲವನ್ನು ಮನಸ್ಸಲ್ಲೇ ಇಟ್ಕೊಳ್ತಾರೆ. ಹೀಗಾಗಿ ನಿಮ್ಮಿಬ್ಬರ ಮಧ್ಯೆ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ಸ್ ಬರುತ್ತೆ ಆ್ಯಂಡ್ ಈ ವ್ಯಕ್ತಿ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇರೋದು ಯು ಆರ್ ವೆರಿ ಬೋಲ್ಡ್. ನೀವು ಬೋಲ್ಡ್ ಆಗಿದ್ದೀರಾ, ಸ್ಟ್ರಾಂಗ್ ಆಗಿದ್ದೀರಾ, ತುಂಬ ಇಂಡಿಪೆಂಡೆಂಟ್ ಆಗಿದ್ದೀರಾ ಆ್ಯಂಡ್ ಅದು ಕೆಲವೊಂದು ಸತಿ ನಿಮ್ಮ ಒಂದು ಜಾಸ್ತಿ ಬೋಲ್ಡ್‌ನೆಸ್ ಏನಿದೆ, ಆ ಒಂದು ಕಾನ್ಫಿಡೆನ್ಸ್ ಏನಿದೆ, ಅದು ಅವರಿಗೆ ಕೆಲವೊಂದು ಸತಿ ಇನ್‌ಸೆಕ್ಯೂರ್ ಫೀಲ್ ಮಾಡ್ತಾ ಇದೆ ಅಂತ ಹೇಳಬಹುದು. ನಿಮ್ಮ ಬಗ್ಗೆನೇ ಇನ್‌ಸೆಕ್ಯೂರಿಟೀಸ್ ಇವ್ರು ಇಟ್ಕೊಂಡಿರೋದ್ರಿಂದ ಅವರ ಪ್ರೀತಿನ ಎಕ್ಸ್‌ಪ್ರೆಸ್ ಮಾಡೋದಿಲ್ಲ. ಬಹುಶಃ ಒನ್ ಸೈಡೆಡ್ ಲವ್ ಇರಬಹುದು. ಇಬ್ಬರಲ್ಲೂ ಪ್ರೀತಿ ಇದೆ ಬಟ್ ಹೇಳ್ಕೊಳ್ತಾ ಇಲ್ಲ. ಆ ರೀತಿ ಎನರ್ಜೀಸ್ ಇದೆ ಅಥವಾ ಇಬ್ಬರಲ್ಲೂ ಪ್ರೀತಿ ಇದೆ, ಕಮಿಟ್ ಆಗಿದ್ದೀರಾ ಬಟ್ ಸ್ಟಿಲ್ ಇದನ್ನ ಮುಂದೆ ಮದುವೆವರೆಗೂ ತಗೊಂಡು ಹೋಗಬೇಕು ಅಂದ್ರೂ ಕೂಡ ಮೈಂಡ್‌ಸೆಟ್ ಆಗಲಿ ಅಥವಾ ಪ್ಲಾನಿಂಗ್ಸ್ ಆಗಲಿ ಅಥವಾ ಫ್ಯೂಚರ್ ಬಗ್ಗೆ ತುಂಬಾನೇ ಭಯ ಇದೆ ಈ ವ್ಯಕ್ತಿಗೆ. ನಿಮ್ಮನ್ನ ಅವರು ಫೇಸ್ ಮಾಡೋಕ್ ಆಗ್ತಾ ಇಲ್ಲ ಅಥವಾ ನಿಮ್ಮ ಆ ಒಂದು ಸ್ಟ್ರಾಂಗ್ ಔರಾ ಏನಿದೆ ಅದನ್ನ ಅವರು ತಗೊಳಕ್ ಆಗ್ತಾ ಇಲ್ಲ. ಆ ಒಂದು ವ್ಯಕ್ತಿ ನಾನು ತುಂಬಾ ಲೋ ಇದ್ದೀನಿ, ನಾನು ನನ್ನ ವ್ಯಕ್ತಿಗೆ ಡಿಸರ್ವ್ ಇಲ್ಲ ಅನ್ನೋ ತರ ಫೀಲ್ ಮಾಡ್ತಾ ಇದ್ದಾರೆ. ಅವರನ್ನೇ ಅವರು ತುಂಬಾನೇ ನೆಗೆಟಿವ್ ಆಗಿ ನೋಡ್ಕೊಳ್ತಾ ಇರೋದ್ರಿಂದ ನಿಮ್ಮ ಜೊತೆ ಅವರ ಒಂದು ಕಮ್ಯುನಿಕೇಟ್ ಆಗ್ತಾ ಇಲ್ಲ ಆ್ಯಂಡ್ ಇಬ್ಬರ ಒಂದು ಪರಿಸ್ಥಿತಿ ಚೇಂಜ್ ಆಗ್ತಾ ಇಲ್ಲ.